ದರ್ಶನ್ಗೆ ಇಲ್ವೇ ಇಲ್ಲ ಶರಣಾಗತಿಯ ಅವಕಾಶ, ಅರೆಸ್ಟ್ ಮಾಡಿಕೊಂಡೇ ಕರ್ಕೊಂಡು ಬರಬೇಕು. ಬಂಧಿಸಿ ಜೈಲಿಗಟ್ಟಲಿದ್ದಾರೆ ಪೊಲೀಸರು. ಬಂಧನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಹುಡುಕಾಟ ಕೂಡ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಹುಡುಕಾಟ ಪ್ರಾರಂಭ ಆಗಿದೆ. ಎಲ್ಲಿ ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಅವರನ್ನ ಕರ್ಕೊಂಡು ಮತ್ತೆ ಬಳ್ಳಾರಿಯ ಕಾರಾಗೃಹಕ್ಕೆ ಕರ್ಕೊಂಡು ಹೋಗಿ ತಲುಪಿಸುವ ಜವಾಬ್ದಾರಿ ಇದೀಗ ಪೊಲೀಸರದ್ದು. ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ವಿಳಂಬ ಮಾಡೋ ಹಾಗೆ ಇಲ್ಲ. ಹೀಗಾಗಿ ದರ್ಶನ್ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಜಾಮೀನು, ಅದನ್ನ ಹೈಕೋರ್ಟ್ ಏನು ಜಾಮೀನನ್ನ ನೀಡಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಈಗ 7 ಮಂದಿ ಕೂಡ ವಾಪಸ್ ಜೈಲಿಗೆ ಹೋಗಬೇಕು. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಆರೋಪಿ ಸಂಖ್ಯೆ 2 ದರ್ಶನ್. ಇವರಿಬ್ಬರನ್ನ ಒಳಗೊಂಡಂತೆ ಇನ್ನುಳಿದ 5 ಆರೋಪಿಗಳು ಕೂಡ ವಾಪಸ್ ಜೈಲಿಗೆ ಹೋಗುವ ಅನಿವಾರ್ಯತೆ. ಮಲ್ಗತಿ ಸರ್, ಇವಾಗ ಶರಣಾಗೋದು ಅರೆಸ್ಟ್ ಮಾಡೋದು ಎರಡು ಕೂಡ ಬೇರೆ ಬೇರೆ ಪ್ರಕ್ರಿಯೆ. ಶರಣಾಗ್ಲಿಕ್ಕೆ ಆಪ್ಷನ್ ಇಲ್ವಾ ಇವಾಗ ದರ್ಶನ್ಗೆ ಇಲ್ವೇ ಇಲ್ಲ ಶರಣಾಗತಿಯ ಅವಕಾಶ, ಅರೆಸ್ಟ್ ಮಾಡಿಕೊಂಡೇ ಕರ್ಕೊಂಡು ಬರಬೇಕು. ಬಂಧಿಸಿ ಜೈಲಿಗಟ್ಟಲಿದ್ದಾರೆ ಪೊಲೀಸರು. ಬಂಧನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಹುಡುಕಾಟ ಕೂಡ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಹುಡುಕಾಟ ಪ್ರಾರಂಭ ಆಗಿದೆ. ಎಲ್ಲಿ ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಅವರನ್ನ ಕರ್ಕೊಂಡು ಮತ್ತೆ ಬಳ್ಳಾರಿಯ ಕಾರಾಗೃಹಕ್ಕೆ ಕರ್ಕೊಂಡು ಹೋಗಿ ತಲುಪಿಸುವ ಜವಾಬ್ದಾರಿ ಇದೀಗ ಪೊಲೀಸರದ್ದು. ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ವಿಳಂಬ ಮಾಡೋ ಹಾಗೆ ಇಲ್ಲ. ಹೀಗಾಗಿ ದರ್ಶನ್ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಜಾಮೀನು, ಅದನ್ನ ಹೈಕೋರ್ಟ್ ಏನು ಜಾಮೀನನ್ನ ನೀಡಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಈಗ 7 ಮಂದಿ ಕೂಡ ವಾಪಸ್ ಜೈಲಿಗೆ ಹೋಗಬೇಕು. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಆರೋಪಿ ಸಂಖ್ಯೆ 2 ದರ್ಶನ್. ಇವರಿಬ್ಬರನ್ನ ಒಳಗೊಂಡಂತೆ ಇನ್ನುಳಿದ 5 ಆರೋಪಿಗಳು ಕೂಡ ವಾಪಸ್ ಜೈಲಿಗೆ ಹೋಗುವ ಅನಿವಾರ್ಯತೆ. ಮಲ್ಗತಿ ಸರ್, ಇವಾಗ ಶರಣಾಗೋದು ಅರೆಸ್ಟ್ ಮಾಡೋದು ಎರಡು ಕೂಡ ಬೇರೆ ಬೇರೆ ಪ್ರಕ್ರಿಯೆ. ಶರಣಾಗ್ಲಿಕ್ಕೆ ಆಪ್ಷನ್ ಇಲ್ವಾ ಇವಾಗ ದರ್ಶನ್ಗೆ ಇಲ್ವೇ ಇಲ್ಲ ಶರಣಾಗತಿಯ ಅವಕಾಶ, ಅರೆಸ್ಟ್ ಮಾಡಿಕೊಂಡೇ ಕರ್ಕೊಂಡು ಬರಬೇಕು. ಬಂಧಿಸಿ ಜೈಲಿಗಟ್ಟಲಿದ್ದಾರೆ ಪೊಲೀಸರು. ಬಂಧನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಹುಡುಕಾಟ ಕೂಡ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಹುಡುಕಾಟ ಪ್ರಾರಂಭ ಆಗಿದೆ. ಎಲ್ಲಿ ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಅವರನ್ನ ಕರ್ಕೊಂಡು ಮತ್ತೆ ಬಳ್ಳಾರಿಯ ಕಾರಾಗೃಹಕ್ಕೆ ಕರ್ಕೊಂಡು ಹೋಗಿ ತಲುಪಿಸುವ ಜವಾಬ್ದಾರಿ ಇದೀಗ ಪೊಲೀಸರದ್ದು. ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ವಿಳಂಬ ಮಾಡೋ ಹಾಗೆ ಇಲ್ಲ. ಹೀಗಾಗಿ ದರ್ಶನ್ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಜಾಮೀನು, ಅದನ್ನ ಹೈಕೋರ್ಟ್ ಏನು ಜಾಮೀನನ್ನ ನೀಡಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಈಗ 7 ಮಂದಿ ಕೂಡ ವಾಪಸ್ ಜೈಲಿಗೆ ಹೋಗಬೇಕು. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಆರೋಪಿ ಸಂಖ್ಯೆ 2 ದರ್ಶನ್. ಇವರಿಬ್ಬರನ್ನ ಒಳಗೊಂಡಂತೆ ಇನ್ನುಳಿದ 5 ಆರೋಪಿಗಳು ಕೂಡ ವಾಪಸ್ ಜೈಲಿಗೆ ಹೋಗುವ ಅನಿವಾರ್ಯತೆ. ಮಲ್ಗತಿ ಸರ್, ಇವಾಗ ಶರಣಾಗೋದು ಅರೆಸ್ಟ್ ಮಾಡೋದು ಎರಡು ಕೂಡ ಬೇರೆ ಬೇರೆ ಪ್ರಕ್ರಿಯೆ. ಶರಣಾಗ್ಲಿಕ್ಕೆ ಆಪ್ಷನ್ ಇಲ್ವಾ ಇವಾಗ ದರ್ಶನ್ಗೆ ಇಲ್ವೇ ಇಲ್ಲ ಶರಣಾಗತಿಯ ಅವಕಾಶ, ಅರೆಸ್ಟ್ ಮಾಡಿಕೊಂಡೇ ಕರ್ಕೊಂಡು ಬರಬೇಕು.
ಬಂಧಿಸಿ ಜೈಲಿಗಟ್ಟಲಿದ್ದಾರೆ ಪೊಲೀಸರು. ಬಂಧನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಹುಡುಕಾಟ ಕೂಡ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಹುಡುಕಾಟ ಪ್ರಾರಂಭ ಆಗಿದೆ. ಎಲ್ಲಿ ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಅವರನ್ನ ಕರ್ಕೊಂಡು ಮತ್ತೆ ಬಳ್ಳಾರಿಯ ಕಾರಾಗೃಹಕ್ಕೆ ಕರ್ಕೊಂಡು ಹೋಗಿ ತಲುಪಿಸುವ ಜವಾಬ್ದಾರಿ ಇದೀಗ ಪೊಲೀಸರದ್ದು. ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ವಿಳಂಬ ಮಾಡೋ ಹಾಗೆ ಇಲ್ಲ. ಹೀಗಾಗಿ ದರ್ಶನ್ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಜಾಮೀನು, ಅದನ್ನ ಹೈಕೋರ್ಟ್ ಏನು ಜಾಮೀನನ್ನ ನೀಡಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಈಗ 7 ಮಂದಿ ಕೂಡ ವಾಪಸ್ ಜೈಲಿಗೆ ಹೋಗಬೇಕು. ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಆರೋಪಿ ಸಂಖ್ಯೆ 2 ದರ್ಶನ್. ಇವರಿಬ್ಬರನ್ನ ಒಳಗೊಂಡಂತೆ ಇನ್ನುಳಿದ 5 ಆರೋಪಿಗಳು ಕೂಡ ವಾಪಸ್ ಜೈಲಿಗೆ ಹೋಗುವ ಅನಿವಾರ್ಯತೆ. ಮಲ್ಗತಿ ಸರ್, ಇವಾಗ ಶರಣಾಗೋದು ಅರೆಸ್ಟ್ ಮಾಡೋದು ಎರಡು ಕೂಡ ಬೇರೆ ಬೇರೆ ಪ್ರಕ್ರಿಯೆ. ಶರಣಾಗ್ಲಿಕ್ಕೆ ಆಪ್ಷನ್ ಇಲ್ವಾ ಇವಾಗ ದರ್ಶನ್ಗೆ ಇಲ್ವೇ ಇಲ್ಲ ಶರಣಾಗತಿಯ ಅವಕಾಶ. ಅರೆಸ್ಟ್ ಮಾಡಿಕೊಂಡೇ ಕರ್ಕೊಂಡು ಬರಬೇಕು. ಬಂಧಿಸಿ ಜೈಲಿಗಟ್ಟಲಿದ್ದಾರೆ ಪೊಲೀಸರು. ಬಂಧನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಹುಡುಕಾಟ ಕೂಡ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಹುಡುಕಾಟ ಪ್ರಾರಂಭ ಆಗಿದೆ. ಎಲ್ಲಿ ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಅವರನ್ನ ಕರ್ಕೊಂಡು ಮತ್ತೆ ಬಳ್ಳಾರಿಯ ಕಾರಾಗೃಹಕ್ಕೆ ಕರ್ಕೊಂಡು ಹೋಗಿ ತಲುಪಿಸುವ ಜವಾಬ್ದಾರಿ ಇದೀಗ ಪೊಲೀಸರದ್ದು. ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ವಿಳಂಬ ಮಾಡೋ ಹಾಗೆ ಇಲ್ಲ. ಹೀಗಾಗಿ ದರ್ಶನ್ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಜಾಮೀನು, ಅದನ್ನ ಹೈಕೋರ್ಟ್ ಏನು ಜಾಮೀನನ್ನ ನೀಡಿತ್ತು ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಈಗ 7 ಮಂದಿ ಕೂಡ ವಾಪಸ್ ಜೈಲಿಗೆ ಹೋಗಬೇಕು. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ, ಆರೋಪಿ ಸಂಖ್ಯೆ 2 ದರ್ಶನ್. ಇವರಿಬ್ಬರನ್ನ ಒಳಗೊಂಡಂತೆ ಇನ್ನುಳಿದ 5 ಆರೋಪಿಗಳು ಕೂಡ ವಾಪಸ್ ಜೈಲಿಗೆ ಹೋಗುವ ಅನಿವಾರ್ಯತೆ.